ಲಿಂಗಸುಗೂರು ನಗರ ಯೋಜನಾ ಪ್ರಾಧಿಕಾರದ ಲಂಚ ಕೇಸನ್ನು ನಿಮ್ಮ ಫ್ರೀಡಂ ಟಿವಿ ಇವತ್ತು ಬ್ರೇಕ್ ಮಾಡಿತ್ತು. ಆ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಲಿಂಗಸುಗೂರು ನಗರ ಯೋಜನಾ ಪ್ರಾಧಿಕಾರದ ಲಂಚ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಸಚಿವರ ಹೆಸರಲ್ಲಿ ಸುಲಿಗೆ, ದೂರುದಾರ ಶ್ರೀಮಂತ ಸ್ಫೋಟಕ ಹೇಳಿಕೆ. ಸಚಿವರಿಗೆ ದುಡ್ಡು ಕೊಡಬೇಕು ಎಂದು ಅಧಿಕಾರಿ ಹೇಳಿದ್ದು ನಿಜ. ಲಂಚದ ಲೈವ್ ಲೆಕ್ಕ ಬಿಚ್ಚಿಟ್ಟ ದೂರುದಾರ ಶ್ರೀಮಂತ್. ಫ್ರೀಡಂ ಟಿವಿಯ ಮುಂದೆ ದೂರುದಾರ ಶ್ರೀಮಂತ್ ಎಕ್ಸ್ಕ್ಲೂಸಿವ್ ಆದ ಮತ್ತು ಕರಣಪ್ಪ ಮಡಿವಾಳ ಮೊದಲು ಕೇಳಿದ್ದು 3.60 ಲಕ್ಷ ರೂಪಾಯಿ. ಬಾರ್ಗೇನ್ ಮಾಡಿ 3.20 ಲಕ್ಷಕ್ಕಿಳಿದ ಅಧಿಕಾರಿ ಶರಣಪ್ಪ. ಮಿನಿಸ್ಟರ್ ಆರ್ಡರ್ ಮಾಡಿದ್ದಾರೆ, ದುಡ್ಡು ಕಳಿಸಲೇಬೇಕು ಅಂದ್ರಂತೆ ಅಧಿಕಾರಿ. ನಾನು 2.60 ಲಕ್ಷ ಕೊಡ್ತೀನಿ ಅಂದೆ, ಆದ್ರೆ ಅಧಿಕಾರಿ ಒಪ್ಕೊಳ್ಳಿಲ್ಲ. ಮೀಟಿಂಗ್ ನಲ್ಲಿ ಸಚಿವರು ಆದೇಶ ಮಾಡಿದ್ದಾರೆ, ಹಣ ಕಳುಹಿಸಬೇಕು ಅಂತ ಹೇಳಿದ್ರು. ನೇರವಾಗಿ ಮಿನಿಸ್ಟರ್ ಹೆಸರು ಹೇಳಿ ಲಂಚ ಕೇಳಿದಾರಂತೆ ಅಧಿಕಾರಿ ಶರಣಪ್ಪ. ಲಿಂಗಸುಗೂರು ನಗರ ಯೋಜನಾ ಪ್ರಾಧಿಕಾರದ ಕಾರ್ಯದರ್ಶಿ ಶರಣಪ್ಪ ಅವರ ಅಸಲಿ ನಾಲಿಗೆಯಿಂದ ಹಸಿ ಲಂಚವನ್ನು ಕೇಳಿದ್ರು. ಯಾರು ಹೇಳಿದ್ದನ್ನ? ದೂರುದಾರ ಕಂಪ್ಲೇನೆಂಟ್ ಶ್ರೀಮಂತ್ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತಹದ್ದು. ಫ್ರೀಡಂ ಟಿವಿ ಇವತ್ತು ಬೆಳಗ್ಗೆ ವಿಸ್ತೃತವಾದ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ದಾಖಲೆ ಸಮೇತ, ವಿಜುವಲ್ಸ್ ಸಮೇತ ನಾವು ಬ್ರೇಕ್ ಮಾಡಿದ್ದ ಅತಿ ದೊಡ್ಡ ಸುದ್ದಿ ಲಂಚಕಾಂಡದ ಸುದ್ದಿ. ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದ ದೂರುದಾರ ಅರ್ಥಾತ್ ಕಂಪ್ಲೇನೆಂಟ್ ಒಂದು ಸ್ಫೋಟಕ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಫ್ರೀಡಂ ಟಿವಿಯ ಜೊತೆ. ಆತ ನನ್ನ ಬಳಿ ಲಂಚ ಕೇಳಿದ್ದು ನಿಜ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಅನ್ಡೌಟೆಡ್ಲಿ ಆ ಅಧಿಕಾರಿ ಅರ್ಥಾತ್ ಶರಣಪ್ಪ ಮಡಿವಾಳ ಪ್ರಭಾರಿ ಕಾರ್ಯದರ್ಶಿ ನನ್ನ ಬಳಿ ಲಂಚ ಕೇಳಿದ್ದು ನಿಜ. ನಾನು ಇಷ್ಟು ಕೊಡ್ತೀನಿ ಅಂದೆ, ಅವ್ರು ಕೇಳಲಿಲ್ಲ. ಅಧಿಕಾರಿಯ ಕಳ್ಳಾಟಕ್ಕೆ ಬಿತ್ತು ಮಹಾ ಬ್ರೇಕ್. ಲಂಚದ ವಿಡಿಯೋ ಪ್ರಸಾರ ಮಾಡಿದ್ದ ನಿಮ್ಮ ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ. ಬೆಚ್ಚಿಬಿದ್ದ ಭ್ರಷ್ಟ ಅಧಿಕಾರಿ ಶರಣಪ್ಪ ಮಡಿವಾಳ. ಬಣ್ಣ ಬಯಲಾದರೂ ಒಪ್ಪಿಕೊಳ್ಳದೆ ಕಳ್ಳಾಟವಾಡಿದ ಶರಣಪ್ಪ ಮಡಿವಾಳ ಕಣ್ಣೆದುರೇ ಲಂಚದ ಲೆಕ್ಕ ತೋರಿಸಿದ್ರು ಕೂಡ ನಾನವನಲ್ಲ ಅಂತಾನೆ ಮುಗಿಸ್ಬಿಟ್ರು. ಶರಣಪ್ಪನ ಲಂಚ ಬಾಕತನ ಬಯಲು ಮಾಡಿದ್ದ ದೂರುದಾರ ಶ್ರೀಮಂತಿಗೆ ಕರೆ ಮಾಡಿ ಧಮಕಿ ಹಾಕಿದ್ದು ನಿಜ. ದೂರುದಾರನಿಗೆ ಕರೆ ಮಾಡಿದ್ರ ಸ್ವಾಮಿ ಅಂತ ಕೇಳಿದಾಗ ಕರೆ ಮಾಡಿದೆ ಅಂತಾರೆ. ಕರೆ ಮಾಡಿ ಏನಾದ್ರೂ ಜೀವ ಬೆದರಿಕೆ ಹಾಕಿದ್ರ ಸ್ವಾಮಿ ಅಂತ ಕೇಳಿದ್ರೆ ಇಲ್ಲ, ನನ್ನ ಮಗ ತಂದೆ ಮೇಲಿನ ಕಾರುಣ್ಯದಲ್ಲಿ ಮಾತನಾಡಿದ್ದ ಅಂತ ಹೇಳಿದ್ರು. ಆದ್ರೆ ದೂರುದಾರ ಹೇಳ್ತಿರೋ ಕಥೆನೇ ಬೇರೆ. ನನಗೆ ಫೋನ್ ಮುಖಾಂತರ ಬೆದರಿಕೆ ಹಾಕಿದ್ರು. ಆತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದ. ಆ ಕಂಪ್ಲೇಂಟ್ ನಲ್ಲಿ ಹಂತ ಹಂತವಾಗಿ ಸುಸ್ಪಷ್ಟ ಭಾಷೆಯ ಅಕ್ಷರದಲ್ಲಿ ಉಲ್ಲೇಖ ಮಾಡಿದ್ದಾನೆ ಆತ ದೂರುದಾರ ಶ್ರೀಮಂತು. ಅಪ್ಪ ಮಾತನಾಡಿದ್ದು ಮಾತ್ರ ಅಲ್ಲ, ಮಗ ಕೂಡ ನನ್ನ ಜೀವ ಬೆದರಿಕೆ ಹಾಕಿದ್ದ, ನನಗೆ ಥ್ರೆಟ್ ಮಾಡಿದ. ಥ್ರೆಟ್ ಅನ್ನೋದೇನು? ಅಪರಾಧ. ಭಯವನ್ನ ಉತ್ಪಾದಿಸುವ ಪ್ರತಿಯೊಬ್ಬರೂ ಕೂಡ ಅದು ಅಪರಾಧದ ಭಾಗವಾಗಿ ಇರುತ್ತೆ. ಒಬ್ಬ ಮನುಷ್ಯನ ಜೀವ ವಧೆ, ಒಬ್ಬ ಮನುಷ್ಯನಿಗೆ ಥ್ರೆಟ್ ಮಾಡೋದು, ಒಬ್ಬ ಮನುಷ್ಯನನ್ನ ಬೆದರಿಸೋದು ಅದು ಅಪರಾಧ ಅಲ್ವಾ? ಆತ ದೂರುದಾರ ಕೊಟ್ಟರು ಕಂಪ್ಲೇಂಟ್ ಆಧಾರವಾಗಿ. ಲೇಔಟ್ಗೆ NOC ನೀಡೋದಕ್ಕೆ ಲಂಚ ಕೇಳಿದ ಅಧಿಕಾರಿ ಶರಣಪ್ಪ ರಾಯಚೂರು ಜಿಲ್ಲೆ ಲಿಂಗಸುಗೂರು ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ. ಲಂಚ ಕೇಳಿದ ವಿಡಿಯೋ ಬಯಲು ಮಾಡಿದ್ದ ಫ್ರೀಡಂ ಟಿವಿ. ವಿಡಿಯೋದಲ್ಲಿ ಸಚಿವರಿಗೂ ಲಂಚ ಕೊಡಬೇಕು ಎಂದಿದ್ದ ಶರಣಪ್ಪ ಅವರೇ ಹೇಳ್ಕೊಂಡು ಫ್ರೀಡಂ ಟಿವಿಯ ಜೊತೆ ಸಾಚಾರಂತೆ ಮಾತನಾಡಿದ್ರು ಅಧಿಕಾರಿ, ಸೊಬಗನಂತೆ ಮಾತನಾಡಿದ್ರು. ಲೇಔಟ್ಗೆ NOC ನೀಡೋದಕ್ಕೆ ಲಂಚ ಕೇಳಿದ ಅಧಿಕಾರಿ ಶರಣಪ್ಪ ರಾಯಚೂರು ಜಿಲ್ಲೆ ಲಿಂಗಸುಗೂರು ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ. ಲಂಚ ಕೇಳಿದ ವಿಡಿಯೋ ಬಯಲು ಮಾಡಿದ್ದ ಫ್ರೀಡಂ ಟಿವಿ. ನಾವೇ ಇವತ್ತು ಬ್ರೇಕ್ ಮಾಡಿದ್ವಿ. ಸ್ವತಃ ಅವರೇ ಲೈವ್ ಅಲ್ಲಿ ಕೂತ್ಕೊಂಡು ಮಾತನಾಡು. ಕೇಳೋದಕ್ಕೆಲ್ಲ ದೂರದ ಉತ್ತರವನ್ನು ಕೊಡ್ತಾ ಇದ್ರು. ಹತ್ತಿರಕ್ಕೆ ಬರ್ತಾ ಇರಲಿಲ್ಲ ಮನುಷ್ಯ. ದಾರಿಲಿ ಹೋಗೋರ್ನ ಕ್ಯಾಬಿನ್ ಕರೆದು ಮಾತನಾಡಿದಿರೇನು ಅಂತ ಕೇಳಿದ್ರೆ ಇಲ್ಲ, ಆತ ಬಂದ್ಬಿಟ್ಟು ಏನೇನೋ ಮಾತನಾಡ್ತಾ ಇದ್ದ. NOC ಅರವತ್ತು ಕೊಡ್ತು ನೋಡಿ ಸರ್. ಇವ್ರೇನು ಕೊಡೋದು ಸರ್? ಹೌದ್ರಾ? ಎಲ್ಲ ದಬ್ಕೊಂಡು ಗೊತ್ತಾಯ್ತು, ನಾವು ಗೊತ್ತಿಟ್ಬಿಟ್ರೆ ಅಲ್ಲಿ ನೀವೇ ಯಾಕೆ ನಮ್ಗೆ ಜಾಸ್ತಿ ಕೇಳಕತ್ತ. ಈಗ ಎಷ್ಟು ಕೊಡ್ತಾರೆ ನಮಗೆ? ಯಾಕೆ ಎಷ್ಟು ಕೊಡ್ಬೇಕು? ನಾನು ನಿಮಗೆ ಟೋಟಲ್ 4 ಎಕರೆ ಇಲ್ಲ, 4 ಎಕರೆ ಕೆಟ್ಟ ಹೇಳ್ಬಿಟ್ಟು ಹೇಳ್ಬಿಡೋಕೆ ಕರಡು ಪತ್ರ ರೆಡಿ ಮಾಡ್ಕೊಳ್ಳಿ. ಮೀಟಿಂಗ್ನಾಗ ಪಾಸ್ ಆಗಿದೆ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ಗೆ ತೊಂದರೆ ಆಗುತ್ತೆ. ಅವ್ರಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೂಡ. ಅವ್ರಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೂಡ. ಅವ್ರಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೂಡ.
ಸುದ್ದಿ 3 ಲಕ್ಷ ಕೊಟ್ಬಿಟ್ಟು ನಾನು ಇದ್ದಿದ್ದು ಹೇಳ್ಬಿಟ್ಟಿನಿ. ಸುದ್ದಿ 3 ಲಕ್ಷ ಕೊಟ್ಬಿಟ್ಟು ನಾನು ಇದ್ದಿದ್ದು ಹೇಳ್ಬಿಟ್ಟಿನಿ. ಸುದ್ದಿ 3 ಲಕ್ಷ ಕೊಟ್ಬಿಟ್ಟು ನಾನು ಇದ್ದಿದ್ದು ಹೇಳ್ಬಿಟ್ಟಿನಿ. ಇದು ನೀವು ಸಲ ಪ್ರಯತ್ನ 3 ಲಕ್ಷ ಹೇಳಕತ್ತೀರಿ ಈಗ ಎಲ್ಲ ನಿಮಗೆ ನಾನು ಬರ್ತೀನಿ. ಇವಾಗ ಬಿಡಲ್ಲ ಸರ್ ನಮ್ಗೆ ಮಾತಂದ್ರೆ ಬಿಡ್ತೀನಿ. ಸರ್ ಅದನ್ನು ನಾನು ಇದೀನಿ ಅದಕ್ಕೆ ಬಿಡಂಗಿಲ್ಲ. ನಾವು ನಿಮ್ಗೆ ಯಾಕೆ ಕೇಳಕತ್ತೀನಿ ಅಂದ್ರೆ ಮಳೆ ಆಫೀಸರ್ ಸುಮ್ಮನೆ ನಾನು ನನ್ನಿಂದ ಆಯ್ತಪ್ಪ, ಅವ್ರಿಗೆ ನಿಮ್ಗೆ ಕಳಿಸ್ತೀನಿ. ಅವರು ಅದು ಸೀದಾ ಮಾಡ್ಕೆ ಮೊದಲು ಸೀದಾ ಅಲ್ಲಿ ಬಗೆಹರಿಕೆ ಮಾಡಪ್ಪ. ಅವನು ಶ್ರೀಮಂತ ಆಯ್ತಾರೆ ನಮ್ದೇನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.